ವರ್ಷದಲ್ಲಿ 2 ಬಾರಿ ಸೂರ್ಯನ ಕಿರಣಗಳು ನೇರವಾಗಿ ಶಿವಲಿಂಗದ ಮೇಲೆ ಬೀಳುತ್ತವೆ. ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು MR ತಳಗೇರಿ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದ ಗಾಂಧಿ ಸರ್ಕಲ್ನಲ್ಲಿರುವ ಬ್ರಾಹ್ಮಣ ಗಲ್ಲಿಯಲ್ಲಿ ಭೂಗರ್ಭದಲ್ಲಿ ಇರುವ ಪುರಾತನ ಶಿವನ ದೇವಸ್ಥಾನ ಇಂದು ಕೂಡ ಇತಿಹಾಸದ ಸಾಕ್ಷಿಯಾಗಿ ನಿಂತಿದೆ. ಈ ದೇವಸ್ಥಾನವನ್ನು ಸ್ಥಳೀಯವಾಗಿ ನೆಲಗುಡಿ ಮಹಾದೇವ ದೇವಸ್ಥಾನ ಎಂದು ಕರೆಯುತ್ತಾರೆ. ಇದು ಚಾಲುಕ್ಯ ಮತ್ತು ರಾಷ್ಟ್ರಕೂಟ ಶೈಲಿಯ ಆರ್ಕಿಟೆಕ್ಟ್ ಹೊಂದಿದೆ. ಈ ದೇವಸ್ಥಾನದಲ್ಲಿ ಕಲ್ಲಿನ ಕಂಬಗಳು, ಕೆತ್ತನೆಗಳು ಐಹೊಳೆ ಪಟ್ಟದ ಕಲ್ಲಿನ ದೇವಸ್ಥಾನಗಳನ್ನು ಹೋಲುತ್ತವೆ. ಅಂದರೆ ಇದು ಸಾವಿರಾರು ವರ್ಷಗಳ ಹಳೆಯ ಶಿಲ್ಪಕಲೆಯ ಅದ್ಭುತ. ಆದರೆ ವೀಕ್ಷಕರೇ, ಈ ದೇವಸ್ಥಾನದ ಅತಿ ದೊಡ್ಡ ರಹಸ್ಯ ಈಗ ಶುರುವಾಗುತ್ತದೆ. ವರ್ಷದಲ್ಲಿ 2 ಬಾರಿ ಸೂರ್ಯನ ಕಿರಣಗಳು ನೇರವಾಗಿ ಶಿವಲಿಂಗದ ಮೇಲೆ ಬೀಳುತ್ತವೆ. ವಿಶೇಷವಾಗಿ ಏಪ್ರಿಲ್ ತಿಂಗಳಿನಲ್ಲಿ ಅಮಾವಾಸ್ಯೆಗಿಂತ ಮುಂಚೆ 2 ದಿನ ಮೊದಲು ಸೂರ್ಯನ ಕಿರಣಗಳು ಗಣಪತಿ ದ್ವಾರದ ಬಾಗಿಲ ಮೇಲೆ ಬೀಳುತ್ತವೆ. ಗರ್ಭದ ಉಡುಗೊರೆಯ ಶಿವಲಿಂಗದ ಮೇಲೆ ಕೂಡ ಸ್ಪರ್ಶವಾಗುತ್ತದೆ ಸೂರ್ಯನ ಕಿರಣಗಳು. ಈ ವರ್ಷ 17/4/2026 ಮುಂಜಾನೆ ಈ ಅದ್ಭುತವಾದ ದೃಶ್ಯ ಕಂಡುಬರುತ್ತದೆ. ವೀಕ್ಷಕರೇ, ಇದು ಸಾಮಾನ್ಯ ವಿಷಯವಲ್ಲ. ದೇವಸ್ಥಾನದ ದ್ವಾರ, ಗರ್ಭಗುಡಿ ಮಾರ್ಗ ಎಲ್ಲವೂ ಸೂರ್ಯನ ದಿಕ್ಕಿಗೆ ಸರಿಯಾಗಿ ಹೊಂದಿಸಲಾಗಿದೆ. ಇದು ಆ ಕಾಲದ ಶಿಲ್ಪಿಗಳು, ಖಗೋಳ ವಿಜ್ಞಾನಕ್ಕೆ ಸಾಕ್ಷಿ. ಇತಿಹಾಸದ ಪ್ರಕಾರ ಮುಧೋಳ ಪ್ರದೇಶವು ಪುರಾತನ ಕಾಲದಿಂದಲೂ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿದ್ದು, ಭೂಗರ್ಭ ಶಿವನ ದೇವಸ್ಥಾನ ಪರಂಪರೆ ಇದೆ. ಆ ಕಾಲದಲ್ಲಿ ಕಂಪ್ಯೂಟರ್ ಇಲ್ಲ, ಟೆಕ್ನಾಲಜಿ ಇಲ್ಲ. ಆದರೂ ಸೂರ್ಯನ ಚಲನೆ, ಸಮಯ, ಬೆಳಕಿನ ದಿಕ್ಕು ಎಲ್ಲವನ್ನು ಲೆಕ್ಕ ಹಾಕಿ ದೇವಸ್ಥಾನ ನಿರ್ಮಿಸಿದ್ದಾರೆ. ಮುಧೋಳ ಜನಪ್ರಿಯ ಜನಸೇವಕರಾದ ಶ್ರೀ ರಾಮ್ಜಿ ಗೋರ್ಪಡಿಯವರು ಹೇಳುವಂತೆ, ಇದು ನಮ್ಮ ಊರಿನ ಹೆಮ್ಮೆ. ವರ್ಷಕ್ಕೆ 2 ಬಾರಿ ಸೂರ್ಯನ ಕಿರಣಗಳು ಶಿವನ ಮೇಲೆ ಬೀಳೋದು ದೇವರ ಮಹಿಮೆ. ಸಾವಿರಾರು ಭಕ್ತರು ಈ ಅಪರೂಪದ ಕ್ಷಣವನ್ನು ನೋಡುವುದಕ್ಕಾಗಿ ಏಪ್ರಿಲ್ ತಿಂಗಳಲ್ಲಿ ಇಲ್ಲಿ ಸೇರುತ್ತಾರೆ. ಇದು ಕೇವಲ ದೇವಸ್ಥಾನವಲ್ಲ, ಒಂದು ರಹಸ್ಯ, ಒಂದು ವಿಜ್ಞಾನ, ಒಂದು ಇತಿಹಾಸ, ಒಂದು ಭಕ್ತಿ. ಇಂತಹ ಅಪರೂಪದ ಸ್ಟೋರಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕನ್ಸ್ಯೂಮರ್ ಭಾರತ್ ನ್ಯೂಸ್ ನೋಡ್ತಾ ಇರಿ. ನಮಸ್ಕಾರ. ಜನತೆಗೆ ಹೇಳುವುದೇನೆಂದರೆ, ಮುಧೋಳದಲ್ಲಿ ನೆಲಗುಡಿ ಅಂದ್ರೆ ಶಿವನ ದೇವಸ್ಥಾನ ಇಲ್ಲಿ ಇರುವುದು ಏನಪ್ಪಾ ಅಂತಂದ್ರೆ ವಿಶೇಷವಾದ ದಿನ. ಮುಧೋಳದ ರಾಜಾ ಮಾಲೋಜಿರಾವ್ ಗೋರ್ಪಡೆ ಅವರ ಕೆಲವು ವರ್ಷಗಳ ಹಿಂದೆ ಇಲ್ಲಿ ಆನೆ ಸವಾರಿ ಆಗುವಾಗ ಆನೆಯ ಕಾಲು ಇಲ್ಲಿ ಏನಪ್ಪಾ ಅಂದ್ರೆ ಅದ್ರ ಕುಸಿದಾಗ ಈ ನೆಲಗುಡಿಯ ವಿಶೇಷವೇನೆಂದರೆ 9ನೇ ಶತಮಾನದಲ್ಲಿ ಆಗಿ ಹೋದಂತ ಬಾದಾಮಿ ಚಾಲುಕ್ಯರು ನಿರ್ಮಾಣ ಮಾಡಿದ ಇದೊಂದು ಪುರಾತನ ಇದೊಂದು ದೇವಸ್ಥಾನ, ದೇವಾಲಯ.